ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆಯಂಗಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆಯಂಗಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಸಂತೆಯಲ್ಲಿ ನಗ್ತಾ ಇರಣ್ಣ, ಮೂರೇ ದಿನದ ಸಂತೆಯಲ್ಲಿ ನಗ್ತಾ ಇರಣ್ಣ. ಇಲ್ಲಿ ದೇಶದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ. ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ, ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ. ನೀನು ಇಲ್ಲಿಂದ ತಗೊಂಡೋಗೋದೇನು ಇಲ್ಲಣ್ಣ, ನೀನಿಲ್ಲಿಂದ ತಗೊಂಡೋಗೋದೇನು ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ, ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ. ಇಲ್ಲಿ ಮೋಸದಿಂದ ಏನೇ ಮಾಡು ಉಳಿಯೋದಿಲ್ಲಣ್ಣ. ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ, ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ. ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ, ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡಣ್ಣ.
ಕಣಣ್ಣ, ಆಸೆಯೇ ದುಃಖದ ಮೂಲ ಕಣಣ್ಣ, ಆ ಬುದ್ಧ ಹೇಳಿದ ಮಾತು ಸತ್ಯ ಕಣಣ್ಣ. ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ, ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ. ಸತ್ಯ ಹೇಳೋ ಮನುಜರಿಗೆ ಸಾವೇ ಇಲ್ಲಣ್ಣ, ಸತ್ಯ ಹೇಳೋ ಮನುಜರಿಗೆ ಸಾವೇ ಇಲ್ಲಣ್ಣ. ಭೂಮಿ ಮೇಲೆ ಬಡಿಗೆದಾರ ನಿನ್ನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಎಂಗಣ್ಣ. ಅಹಂಕಾರವನ್ನು ಬಿಟ್ಟು ನಿರಹಂಕಾರಿಗಳಾಗಿ ಮಾನವ ಜನ್ಮಕ್ಕೊಂದು ಬೆಲೆಯನ್ನು ಕೊಡಬೇಕು ಅಷ್ಟೆ. ನಮ್ಮೊಳಗೆ ಕೀಳಿರಿಮೆ ಇರಬಾರ್ದು. ನಮ್ಮೊಳಗಡೆ ಕೀಳಿರಿಮೆ ಇದ್ದಾಗಲೇ ಮನುಷ್ಯ ಕುಗ್ಗೋಗ್ತಾನೆ. ಅದಕ್ಕಾಗಿ ಅಹಂಕಾರವನ್ನು ಬಿಟ್ಟು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜ್ಯೋತಿ ಬಾಪುಲಿಯವರು, ಸಾವಿತ್ರಿಬಾಯಿ ಬಾಪುಲಿಯವರು, ಬಸವಣ್ಣನವರು, ತಂದೆ ಪೆರಿಯಾರರು, ಸ್ವಾಮಿ ವಿವೇಕಾನಂದರು, ನಾರಾಯಣ ಗುರುಗಳು, ಕುವೆಂಪುರವರು, ಇವರೆಲ್ಲ ಮಾನವ ಸಂದೇಶಕ್ಕಾಗಿ ಹಗಲಿರುಳು ಶ್ರಮಿಸಿದಂಥ ಮಹಾನುಭಾವರು. ಮಾನವತೆಗಾಗಿ ಮನುಷ್ಯರಾಗಿ ಬಾಳ್ರಪ್ಪ ಅಂತ ಹೇಳಿದ್ರು, ಮನುಷ್ಯರಾಗಿ ಬಾಳಿ ಅಂತ ಹೇಳಿದ್ರು. ಅದಕ್ಕೆ ಅವರೆಲ್ಲರೂ ಕೂಡ ಇವತ್ತು ಜೀವಂತವಾಗಿದ್ದಾರೆ, ಉಸಿರಾಡ್ತಾ ಇದ್ದಾರೆ. ಯಾರೊಳಗಡೆ? ನಮ್ಮೊಳಗಡೆ ಆದರ್ಶವಾಗಿ ಉಸಿರಾಡ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ವಿದ್ಯೆಗಳನ್ನು ಓದೋದ್ರಿಂದ ಜ್ಞಾನಾರ್ಜನೆ ಆಗುತ್ತೆ ವಿನಃ ಹೆಚ್ಚು ಹೆಚ್ಚು ವಿದ್ಯೆಯನ್ನು ಓದೋದ್ರಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಇಂಥ ಮಹಾನುಭಾವರ ಚರಿತ್ರೆಗಳನ್ನು ಓದಬೇಕು. ಆಗಲೇ ಅಹಂಕಾರ ಸ್ವಲ್ಪ ಮನಸ್ಸಿನಿಂದ ಇಳಿದೋಗುತ್ತೆ.